ಮಂಡ್ಯದ ಪಾಂಡವಪುರದಲ್ಲಿ ಭಾರೀ ಮಳೆಯಾಗಿದೆ. ಗೋಡೆ ಕುಸಿದು ಬಾಲಕ ಸಾವನ್ನಪ್ಪಿದ್ದಾನೆ. 10 ವರ್ಷದ ಗಗನ್ ಮೃತ ಬಾಲಕ. ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಜವರೇಗೌಡರಿಗೆ ಸೇರಿದ ಮನೆ ಕುಸಿತವಾಗಿದೆ. ಗೋಡೆ ಕುಸಿತದಿಂದ ಗೋಡೆ ಪಕ್ಕ ನಿಲ್ಲಿಸಿದ್ದ ಬೈಕ್ ಮೇಲೆ ಕುಳಿತಿದ್ದ ಬಾಲಕನ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಹಸು ಹಾಗೂ ಮೇಕೆ ಕೂಡ ಸಾವನ್ನಪ್ಪಿದೆ. ಗಗನ್ ಸಾವಿನಿಂದ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಬೈಕ್ ಮೇಲೆ ಬಾಲಕ ಕುಳಿತಿದ್ದ. ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ಗೋಡೆ ಕುಸಿದು ಬಿದ್ದ ಪರಿಣಾಮ 10 ವರ್ಷದ ಗಗನ್ ಮೃತಪಟ್ಟಿದ್ದಾನೆ. ಬಾಲಕನನ್ನ ಕಳ್ಕೊಂಡಂತಹ ಇಡೀ ಕುಟುಂಬದಲ್ಲಿ ಇದೀಗ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇವತ್ತು ಕೆನ್ನಾಳಿನಲ್ಲಿ ನಾವು ಯಾವತ್ತು ಕಂಡರಿದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿಮಗೆಲ್ಲ ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ. ಹಸು ಕರು ತೀರ್ಕೊಂಡಿದೆ, ಬೈಕ್ ಜಾಮ್ ಆಗಿದೆ, ಇಡೀ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಇವತ್ತು ಒಳಗೆ ಸಿಗಾಕೊಂಡಿದೆ. ಮಗು ಪಕ್ಕದಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಗು ಮೇಲೂ ಗೋಡೆ ಬಿದ್ದು 13 ವರ್ಷದ ಪಕ್ಕದ ಮನೆ ಹುಡುಗ ತೀರ್ಕೊಂಡಿದ್ದಾನೆ. ಈ ಬಿದ್ದ ರಭಸಕ್ಕೆ ಅಕ್ಕಪಕ್ಕ 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಈಗಾಗಲೇ ಜಿಲ್ಲಾ ಮಂತ್ರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಜಿಲ್ಲಾ ಮಂತ್ರಿಗಳು ಈಗಾಗಲೇ ಮಾತಾಡಿ ಡಿ.ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಮಗು ತೀರ್ಕೊಂಡಿರೋ ಮಗುಗೆ 4 ಲಕ್ಷ ಪರಿಹಾರ ಕೊಡುವಂಥ ಒಂದು ಅವಕಾಶ ಇದೆ. 2 ಹಸುಗಳಿಗೆ ಒಂದು 30,000 ಹಸುಗೆ 16,000 ಕರು ಕೊಡುವಂಥ ಅವಕಾಶ ಇದೆ. ಕುರಿಗಳಿಗೆ 5,000 ಸಾವಿರ ಕೊಡೋಕ್ಕೆ ಅವಕಾಶ ಇದೆ. ಇನ್ನೇನೇನು ರಿಯಾಲಿಟಿ ಡ್ಯಾಮೇಜ್ ಆಗಿದೆ ಅದನ್ನು ರಿಪೋರ್ಟ್ ಕೊಡೋಕ್ಕೆ ತಹಸೀಲ್ದಾರ್ಗೆ ನಾವೀಗಾಗಲೇ ಹೇಳಿದ್ದೀವಿ. ಅದ್ರ ಜೊತೆಗೆ ನಾನು ವೈಯಕ್ತಿಕವಾಗಿ ಅವರು ಪಾಪವನ್ನು ಓದಲಿಕ್ಕೆ ಏನಿದೆಯೋ ಆ ಹಸುಗಳೇನಿದೆ ಒಳ್ಳೆ 2 ಹಸುಗಳನ್ನು ಕೊಡಿಸ್ಕೊಡುವಂಥದ್ದು ನನ್ನ ಸ್ವಂತ ಇದರಲ್ಲಿ ನಾನು ಮಾಡ್ತೀನಿ. ಬಿದೋರ್ ಸ್ಪಾಟಿಗೆ ಬಂದಾಗ ಅಲ್ಲಿ 12 ವರ್ಷದ ಬಾಲಕ ಈ ಸ್ಕೂಟ್ರ್ ಮೇಲೆ ಕೂತಿದ್ದ, ಆಟ ಆಡ್ತಾ ಅವನಿಗೂ ಮೇಲೆ ಗೋಡೆ ಅದಕ್ಕೆ ಏಟಾಗೈತೆ. ಅದೇ ಥರ ಹಸು ಒಂದು ಸ್ಪಾಟಲ್ಲೇ ಬಿದ್ದು ಗೋಡೆ ಬಿದ್ದು ಅದು ಸಾವನ್ನಪ್ಪಿದೆ. ಪೊಲೀಸ್ನವ್ರು ಬಂದು ಅಲ್ಲೇ ಈಗ ಇದನ್ನು ರೆಡ್ ಬೆಲ್ಟ್ ಕಟ್ಟಿದ್ದಾರೆ. ಭಾರೀ ಮಳೆಯಿಂದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಿಂಗಾಪುರ ಗ್ರಾಮ ಜಲಾವೃತಗೊಂಡಿದೆ. ನಿನ್ನೆ ಸಂಜೆ 4 ಗಂಟೆಯಿಂದ ಬೆಳಗ್ಗಿನ ತನಕ ಮಳೆ ಸುರಿದ ಪರಿಣಾಮ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳು ಜಲಾವೃತಗೊಂಡಿವೆ. ಜನರು ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿಯೇ ಶಾಸಕ ಪುಟ್ಟರಾಜು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆಯಿಂದ ಲಿಂಗಾಪುರ ಗ್ರಾಮದಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಅಲ್ಲಿನ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಸುನೀಲ್ ವಾಕ್ಥ್ರೂ ನಡೆಸಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಮಂಡ್ಯದ ಪಾಂಡವಪುರದ ಚಿನಕುರಳಿ ಹೋಬಳಿಯ ಲಿಂಗಾಪುರ ಗ್ರಾಮ ಜಲಾವೃತವಾಗಿದೆ. ಗ್ರಾಮದ ಸುಮಾರು 8 ಮನೆಗಳು ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಕೆಳಗೆ ಬಿದ್ದಿರ್ತಕ್ಕಂಥದ್ದು, ಗೋಡೆ ಕುಸಿತ ಆಗಿರ್ತಕ್ಕಂಥದ್ದು, ಮನೆಯ ಗೋಡೆಗಳು ಯಾವ ರೀತಿ ಕುಸಿತಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು. ಮಳೆಯ ಪ್ರಭಾವದಿಂದ ಗ್ರಾಮದ ಪಕ್ಕ ಇರತಕ್ಕಂಥ ಹಳ್ಳ ತುಂಬಿ ಹರಿದಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮ ಜಲಾವೃತವಾಗಿತ್ತು. ಹೀಗಾಗಿ ಗ್ರಾಮದಲ್ಲಿರ್ತಕ್ಕಂಥ ಒಂದಷ್ಟು ಮನೆಗಳು ಅಂದರೆ ಸುಮಾರು 8ಕ್ಕೂ ಹೆಚ್ಚು ಮನೆಗಳು ಗೋಡೆಗಳು ಕುಸಿತಿರ್ತಕ್ಕಂಥದ್ದು. ಏನು ಆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿದ್ದಂಥ ಒಂದಷ್ಟು ಜನ ಎಚ್ಚೆತ್ಕೊಂಡ್ರು. ಅಂದರೆ ಏನು ಗೋಡೆಗಳು ಕುಸಿಯುವಂಥ ಮುನ್ಸೂಚನೆ ಗೊತ್ತಾಗ್ತಿದ್ದಂತೆ ಮನೆಯಿಂದ ಹೊರಬಂದರು. ಹೀಗಾಗಿ ಏನು ಪ್ರಾಣಾಪಾಯದಂಥ ಹಾನಿ ಯಾವುದೂ ಕೂಡ ಆಗಿಲ್ಲದೆ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ಸುರಿದಂಥ ಭಾರಿ ಮಳೆಗೆ ಸಂಪೂರ್ಣವಾಗಿ ಗ್ರಾಮ ಜಲಾವೃತವಾಗಿತ್ತು. ಹೀಗಾಗಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಎಲ್ಲ ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು. ಅಂದರೆ ಮಂಡಿಯ ಉದ್ದಕ್ಕೆ ನೀರು ನುಗ್ಗಿತ್ತು. ಹೀಗಾಗಿ ಗ್ರಾಮದಲ್ಲಿರ್ತಕ್ಕಂಥ ದಿನಸಿಗಳು ಇವೆಲ್ಲವೂ ಕೂಡ ಹಾಳಾಗಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಯಾವ ರೀತಿ ಮನೆಯಲ್ಲಿದ್ದಂಥ ದಿನಸಿಗಳನ್ನು ಆಟೋಗಳ ಮೂಲಕ ಬೇರೆ ಗ್ರಾಮಗಳಿಗೆ ಶಿಫ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಏನು ನೀರು ನುಗ್ಗಿದ್ದಂಥ ಸಂದರ್ಭದಲ್ಲಿ ಮನೆಗಳು ಈಗಲೂ ಕೂಡ ಸಾಕಷ್ಟು ಮನೆಗಳು ಬಿರುಕನ್ನು ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿದ್ದರೆ ಸೇಫ್ ಅಲ್ಲ ಅಂತಕ್ಕಂಥದ್ದು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಈಗ ಮನವರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮದಿಂದ ಪಕ್ಕದ ಗ್ರಾಮಕ್ಕೆ ತಮ್ಮ ಸಾಮಾನುಗಳನ್ನು ಶಿಫ್ಟನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಗ್ರಾಮದ ಅನೇಕ ಮನೆಗಳು ಈ ರೀತಿ ಬಿರುಕನ್ನು ಬಿಟ್ಟಿರ್ತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಗ್ರಾಮದ ಒಂದು ಮನೆ ಯಾವ ರೀತಿ ಅಂದರೆ ಮನೆಯ ಪೂರ್ತಿ ಕೆಸರು ತುಂಬಿಕೊಂಡಿರ್ತಕ್ಕಂಥದ್ದು. ಈ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ಒಂದು ಸಂದರ್ಭ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಮನೆಯ ತುಂಬ ನೀರು ತುಂಬಿಕೊಂಡಿದೆ.
ಹೀಗಾಗಿ ಈ ಮನೆಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಅಂದರೆ ಈ ಮನೆಯಲ್ಲಿದ್ದಂಥ ಸಾಮಾನು ಶಿಫ್ಟ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಮನೆಯವರ ಗೋಳಾಟಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಉಳಿದಂಥ ಸಾಮಾನುಗಳನ್ನು ಕೂಡ ಈಗ ಆ ಮನೆಯವರು ಶಿಫ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಆಗಿದ್ರೆ ಈ ಮನೆಯವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಕೂಡ ನಾವು ಮಾಡೋಣ. ಮೇಡಮ್, ಎಷ್ಟು ಗಂಟೆಗೆ ಮಳೆ ಬಂತು, ಏನೇನಾಯ್ತು? ರಾತ್ರಿ 12 ಗಂಟೆಲಿ ರಾತ್ರಿ ಫುಲ್ಲು ಗೋಡೆ ಫುಲ್ ನೀರು ಬಂದ್ಬಿಡ್ತು ಮನೆಗೆ. ಹಂಗಾಗಿ ಎಲ್ಲ ಗೋಡೆ ಬಿದ್ದೋಗ್ಬಿಡ್ತು. ಏನೇನು ಸಾಮಾನೆಲ್ಲ ನಷ್ಟ ಆಗಿದೆ? ಪಾತ್ರೆ, ವಾಷಿಂಗ್ ಮಿಷಿನ್. ಇದು ಮನೆಯ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಮನೆ ಒಂದು ರೀತಿ ಒಂದು ಕಡೆ ಗೋಡೆ ಕುಸಿದಿದೆ, ಇನ್ನೊಂದು ಕಡೆ ಮನೆಯಲ್ಲಿದ್ದಂಥ ಸಾಮಾನುಗಳು ಕೂಡ ನೀರಿನಿಂದ ಆವೃತ್ತಿಯಾಗಿರ್ತಕ್ಕಂಥದ್ದು. ದಿನಸಿ ಪದಾರ್ಥಗಳು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ನಾಶ ಆಗಿರ್ತಕ್ಕಂಥ. ಬೀರ್ ಆಗ್ಬೋದು, ಮತ್ತೆ ದಿನಸಿ ಐಟಮ್ಗಳಾಗ್ಬೋದು, ಇವೆಲ್ಲವನ್ನ ಕೂಡ ತೆಗೆದುಕೊಂಡು ಏನು ಈ ಗ್ರಾಮದಿಂದ ಪಕ್ಕದ ಗ್ರಾಮಕ್ಕೆ ಹೋಗುವಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿದ್ರೆ ಸೇಫ್ ಅಲ್ಲ, ಗೋಡೆ ಯಾವ ಟೈಮಲ್ಲಾದರೂ ಕೂಡ ಗೋಡೆ ಕುಸಿಯುವಂಥ ಸಂಭವ ಇದೆ. ಹೀಗಾಗಿ ಗ್ರಾಮವನ್ನ ಬಿಡ್ತಾ ಇದೀವಿ ಅಂತಕ್ಕಂಥದ್ದು ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಪುಟ್ಟರಾಜು ಅವರು ಒಂದಷ್ಟು ಈ ಜನರ ಕಷ್ಟಕ್ಕೆ ಒಂದು ಮಿಡ್ದಿರ್ತಕ್ಕಂಥದ್ದು. ಅಂದರೆ ಇವರಿಗೆ ಸಹಾಯ ಮಾಡುವಂಥ ಕೆಲಸವನ್ನ ಕೂಡ ಶಾಸಕರು ಈಗಾಗಲೇ ಮಾಡಿರ್ತಕ್ಕಂಥದ್ದು. ಲಿಂಗಾಪುರ ಗ್ರಾಮದಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ.